ದುರುಪಯೋಗ ಕಾಣಿಸ್ತಾ ಇದ್ರೆ ನಿಮಗೆ ಸಾಧ್ಯ ಆದರೆ ನೀವೇ ಲೈವ್ ಮಾಡಿ, ಇಲ್ಲಾಂದ್ರೆ ನಮಗೆ ಇನ್ಫಾರ್ಮೇಷನ್ ಕೊಡಿ, ಇಂಥ ವೆಹಿಕಲ್ ಇಂಥ ಕಡೆ ಬಂದಿದೆ, ಇಂಥ ಮಾಲ್ ಹತ್ರ ನಿಂತಿದೆ ಅಥವಾ ಸ್ಕೂಲ್ ಹತ್ರ ಹೋಗಿದೆ, ಇಂಥದ್ದು ಕೊಡಿ. ನಾವು ಖಂಡಿತವಾಗಿ ನಮ್ಮ ಇತಿಮಿತಿ ಒಳಗಡೆ ಆ ದಿವಸಕ್ಕೆ ನಾವು ಇದು ಮಾಡ್ತೀವಿ. ಮತ್ತೆ ನಂಬರ್ ಹೇಳ್ತೀನಿ, 8884277730 ಅಥವಾ ನನ್ನ ಪರ್ಸನಲ್ ನಂಬರು 9945741975 9945741975. ಇವರೇ ನಮ್ಮ ಇನ್ನೊಂದು ವಿಚಾರ ಹೇಳಬೇಕಿದ್ದೀನಿ. ಏನಂತ ಹೇಳಿದ್ರೆ, ಸರ್ ಎಂ ವಿಶ್ವೇಶ್ವರಯ್ಯನವರು ಅವರು ದೊಡ್ಡ ಚೀಫ್ ಇಂಜಿನಿಯರ್ ಆಗಿದ್ದರು ನಮ್ಮ ಕರ್ನಾಟಕದಲ್ಲಿ. ಅಂದರೆ ಬಹಳ ಸ್ಟೇಟ್ಸ್ನಲ್ಲೆಲ್ಲ ಅವರು ಭಾಳ ಕೆಲಸ ಮಾಡಿದ್ದಾರೆ. ಅವ್ರ ಹತ್ರ ಅವ್ರ ಹತ್ರ 2 ಪೆನ್ಸಿಲ್ ಇತ್ತು, ಅವ್ರ ಜೋಬಲ್ಲಿ ಯಾವಾಗಲೂ 2 ಪೆನ್ಸಿಲ್ ಇತ್ತು. ಅವಾಗ ಯಾರೋ ಕೇಳಿದ್ರಂತೆ, ಯಾಕೆ 2 ಪೆನ್ಸಿಲ್ ಇದೆ ಅಂತೇಳಿ. ಅವ್ರು ಹೇಳಿದ್ರಂತೆ, ಒಂದು ಪೆನ್ಸಿಲ್ನು ಸರ್ಕಾರದಿಂದ ಕೊಟ್ಟರು ಸರ್ಕಾರಕ್ಕೆ ಇದು ಮಾಡ್ತೀವಿ, ಇನ್ನೊಂದು ಪೆನ್ಸಿಲ್ಲು ನನ್ನ ಇದಕ್ಕೋಸ್ಕರ ನಾವು ಆ ಥರ ಜನ ಇದ್ದರು ಆಗಿನ ಕಾಲದಲ್ಲಿ. ಇವಾಗ ದುಡ್ಡು ಹೊಡೆಯೋಕೆ ಇದ್ದಾರೆ. ಇದೇ ನನ್ನ ತುಂಬ ಧನ್ಯವಾದ. ತುಂಬ ವಿಚಾರ ಕೊನೆಗೆ ಇನ್ನೊಂದು ಮಾತು ಹೇಳಿ ನಾನು ಮುಗಿಸ್ತಾ ಇದ್ದೀನಿ. 2006ರಲ್ಲಿ ಒಂದು ಸರ್ಕ್ಯುಲರ್ ಹೊರಡಿಸಿದೆ ಸರ್ಕಾರ. ಏನಂದರೆ 500 ಕಿಲೋಮೀಟರ್ವರೆಗೆ ಈ ಗಾಡಿಗಳನ್ನು ಬಳಸಿದರೆ 500 ಕಿಲೋಮೀಟ್ರಿಗೆ ₹2 ಪ್ರಕಾರ ಅವರು ಪೇ ಮಾಡಬೇಕು ಅಂತ. ಅಂದರೆ ಖಾಸಗಿ, ಅದರಲ್ಲೂ ಕ್ಲಾರಿಟಿ ಇಲ್ಲ. ಖಾಸಗಿ ಅಂದರೆ ಏನು, ಮನೆಗೆ ಡ್ರಾಪ್ ಮಾಡೋದು, ಮನೆಯಿಂದ ಪಿಕಪ್ ಮಾಡೋದೇ ಫಸ್ಟ್ ಆಫ್ ಆಲ್. ಅವರಿಗೆ ಎಷ್ಟೋ ಅಧಿಕಾರಿಗಳಿಗೆ ಅವಕಾಶ ಇಲ್ಲ. ಇವ್ರು ಏನು ಮಾಡ್ತಾರೆ, ಜೂನಿಯರ್ ಆಫೀಸರ್ ಹೆಸರಲ್ಲಿ ಒಂದು ಕಾರ್ ಬುಕ್ ಮಾಡ್ತಾರೆ, ಇವರು ಮಜಾ ಮಾಡ್ತಾರೆ. ನಾವು ನೋಡಿದ್ದೀವಿ, ಒಬ್ಬ ಅಧಿಕಾರಿ IAS IPS ಲೆವೆಲ್ ಅವರು 3-4 ವೆಹಿಕಲ್ಗಳನ್ನು ಬಳಸ್ತಾ ಇರೋದು ಗೊತ್ತಾಗ್ತಾ ಇದೆ. ಜನಸಾಮಾನ್ಯರು ಅರ್ಥ ಮಾಡ್ಕೋಬೇಕಂದ್ರೆ, ಒಬ್ಬ ಅಧಿಕಾರಿಗೆ ಸರ್ಕಾರಿ ಕಚೇರಿ ಕೆಲಸ ಮಾಡೋಕ್ಕೆ 2 ಅಥವಾ 3 ವೆಹಿಕಲ್ ಯಾಕೆ ಬೇಕಾಗತ್ತೆ ಅಂದರೆ ಇದು ಕ್ಲಿಯರಾಗಿ ಗೊತ್ತಾಗುತ್ತೆ ದುರುಪಯೋಗ ಯಾವ ರೀತಿ ಆಗುತ್ತೆ ಅಂತ. ಒಂದು ವೆಹಿಕಲ್ಗಿಂತ ಜಾಸ್ತಿ ಯಾವುದೇ ಬಳಸೋಕ್ಕಾಗಲ್ಲ. ಹಾಗೂ ಏನಾದರೂ ಅವ್ರು ವೆಹಿಕಲ್ ಕೆಟ್ಟೋಗಿದ್ರೆ ಅಲ್ಲಿ ಬೇರೆ ರಿಸರ್ವ್ ವೆಹಿಕಲ್ಗಳಿರ್ತವೆ, ಅದ್ರ ಮೂಲಕ ಅದನ್ನು ತರಿಸ್ಕೊಂಡು ಅವರು ಕೆಲಸ ಮಾಡ್ಬೋದು. ಹಾಗಾಗ್ತಾ ಇಲ್ಲ. ಏನಂದರೆ ನಮಗೆ ಶೋಕಿ, ನಮ್ಮ ಗೂಟದ ಕಾರು, ಅದಕ್ಕೆ ಗೂಟದ ಕಾರು ಹೇಳಿದ್ರೆ ಒಳ್ಳೆ ಹೆಸರು ಬರೋದು. ಮನೆ ಮುಂದೆ ಗೂಟದ ಕಾರು ನಿಲ್ಲಬೇಕು, ಮನೆ ಹತ್ರ ಬಂದು ಡ್ರಾಪ್ ಮಾಡಬೇಕು, ದೊಡ್ಡ ವ್ಯಕ್ತಿ ಅಂತ ನಾನು ನಮಸ್ಕಾರ ಹೊಡಿಬೇಕು. ಇದೆಲ್ಲ ಇವರಿಗಿದು. ಯಾರು ಇದರಲ್ಲಿ ಮಜಾ ಮಾಡ್ತಾ ಇದ್ದಾರೆ, ಸಾರ್ವಜನಿಕರ ತೆರಿಗೆ ಹಣದಲ್ಲಿ ಇವರು ಮಜಾ ಮಾಡ್ತಾ ಇದ್ದಾರೆ. ಸರ್ಕಾರ ಮತ್ತು ಇವರ ಹೈಯರ್ ಆಫೀಸರ್ಸು ಇವರು ಅದನ್ನೇ ಮಾಡ್ತಾ ಇರೋದ್ರಿಂದ ಇದ್ರ ಬಗ್ಗೆ ಕ್ರಮ ಆಗ್ತಾ ಇಲ್ಲ. ಸರ್ಕಾರಕ್ಕೂ ನಾವು 6 ತಿಂಗಳ ಹಿಂದೆ ನೀವು ನೋಡಿದ್ದೀರಾ, ನೆಲಮಂಗಲ ಟೋಲ್ ಹತ್ರ ನಾವೊಮ್ಮೆ ದೊಡ್ಡ ಅಭಿಯಾನ ಮಾಡಿದ ಮೇಲೆ ಸರ್ಕಾರಕ್ಕೆ ಪತ್ರ ಬರೆದಿದ್ದೀವಿ. ಇದ್ರ ಮೇಲೆ ಈ ಫೇಕ್ ಪಾಸ್ಗಳನ್ನ ಬಳಸೋದು ಇಂಥದ್ದೆಲ್ಲ ನೀವು ಕಡಿವಾಣ ಹಾಕಬೇಕು. ಹಾಗೆ ಇವರಿಗೆ ನಿರ್ದಿಷ್ಟ ಏನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಯಾರು ಬಳಸ್ಬೋದು, ಹೇಗೆ ಬಳಸ್ಬೋದು, ಇದೆಲ್ಲ ಮಾಡಿ ಅಂತ ಹೇಳಿದ್ರೆ ಇನ್ನೂ ಸರ್ಕಾರ ಮಾಡ್ಕೊಂಡಿದೆ. ಅಂದರೆ ನಾವು ಚೀಫ್ ಸೆಕ್ರೆಟರಿ ವಂದಿತಾ ಶರ್ಮಾ ಅವ್ರಿಗೆ ಕೊಟ್ಟಿದ್ವಿ, ಇವಾಗ ಚೇಂಜ್ ಆಗಿದ್ದಾರೆ. ಆದರೆ ಸರ್ಕಾರದಲ್ಲಿ ಕಡತಗಳು ಎಲ್ಲೋ ಮಲ್ಕೊಂಡ್ಬಿಡ್ತವೆ. ನಾವು ಕೊಟ್ಟು ಬರೋದು ಮಾತ್ರ ನಮ್ಮ ಕೆಲಸ ಅಂತ ಅಂದ್ಕೊಂಡಿದ್ದಾರೆ. ಮುಂದಕ್ಕೆ ಏನೂ ಕೆಲಸ ಮಾಡಲ್ಲ ಅವರು. ಈಗ ಮತ್ತೆ ಅವರನ್ನು ಎಬ್ಬಿಸಬೇಕಾಗತ್ತೆ ಇಂಥ ವಿಚಾರಗಳನ್ನು ತಿಳಿಸೋಕ್ಕೆ. ನಮಗಿಲ್ಲಿ ಕಾಂಗ್ರೆಸ್ BJP ಅನ್ನೋದು ಬರೋದಿಲ್ಲ. ಯಾರೇ ಬಂದ್ರೂ ಅಧಿಕಾರಿಗಳು ಅವರೇ ಇರ್ತಾರೆ. ಅವ್ರಿಗೆ ಕಾಂಗ್ರೆಸ್ ಆಗಲಿ BJP ಆಗಲಿ, ಅವ್ರು ಕಾಂಗ್ರೆಸ್ ಬಂದಾಗ ಕಾಂಗ್ರೆಸ್ ಜೊತೆ ಇರ್ತಾರೆ, BJP ಬಂದಾಗ BJP ಜೊತೆ ಇರ್ತಾರೆ, JDS ಇದ್ದಾಗ ಅವ್ರಿಗೆ ಜೈ ಅಂತಾರೆ. ಸೊ ಈ ಮನಸ್ಥಿತಿಯಲ್ಲಿ ಅವರು ಇರ್ತಾರೆ. ಹಾಗಾಗಿ ಇಲ್ಲಿ ರಾಜಕೀಯದ ವಿಚಾರ ಬರೋದಿಲ್ಲ. ಅಧಿಕಾರಿಗಳು ತಮ್ಮ ಕರ್ತವ್ಯ, ತಮಗೇನು ಅಧಿಕಾರ ಕೊಟ್ಟಿದ್ದಾರೆ, ಏನು ಸೌಲಭ್ಯಗಳಿದೆ ಅದನ್ನು ಮಾತ್ರ ಬಳಸ್ಕೊಳ್ಳೋದನ್ನು ಕಲ್ತ್ಕೊಳ್ಳಿ. ಇದನ್ನು ನೋಡಿ ಆದರೂ ನೀವು ಕಲ್ತ್ಕೊಳ್ಳಿ. ಮುಂದಿನ ದಿನಗಳಲ್ಲಿ ಇಂಥ ಅಭಿಯಾನಗಳು ಇನ್ನೊಂದು ಹಂತಕ್ಕೆ ಹೋಗ್ತವೆ ಅಂತ ಹೇಳ್ತಾ ಈ ಲೈವನ್ನು ಮುಗಿಸ್ತಾ ಇದ್ದೀವಿ. ಧನ್ಯವಾದ.